ನಿಮ್ಮ ಡೇಟ್ ಆಫ್ ಬರ್ತ್ 3/12/21 ಆದರೆ ನೀವು ಒಂದು ಗುರುವಾರದ ದಿನ ಒಂದು ಹಳದಿ ಬಣ್ಣದ ಬಟ್ಟೆ ತಗೊಳ್ಳಿ. ಅದರಲ್ಲಿ 10 ರೂಪಾಯಿಂದ 4 ನೋಟು, 1 ರೂಪಾಯಿಂದ 5 ಕಾಯಿನು, 45 ರೂಪಾಯಿ ಆಯಿತು. 45 ಅಂದರೆ 9 ಭಾರಿ ಒಳ್ಳೆ ಅದೃಷ್ಟವಾದಂಥ ಸಂಖ್ಯೆ ನಿಮಗೆ. ಆ 45 ರೂಪಾಯಿನ ಬಟ್ಟೆಯಲ್ಲಿ ಹಾಕಿಬಿಟ್ಟು ಜಟಾಮಾನ್ಸಿ ಅಂತಾರೆ, ಭೂತ ಜಟ ಅಂತಲೂ ಕರೀತಾರೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತಿದ್ದು. ಇದೊಂದು 50 ಗ್ರಾಮ್ ತಗೊಳ್ಳಿ, ಅದನ್ನು ಅದ್ರ ಜೊತೆಗೆ ಹಾಕಿ. ಒಂದು 50 ಗ್ರಾಮ್ ಪಚ್ಚಕರ್ಪೂರ ಅದಕ್ಕೆ ಹಾಕ್ಬಿಟ್ಟು ಒಂದು ಹಳದಿ ಬಣ್ಣದ ದಾರದಲ್ಲಿ ಒಂದು ಮೂಟೆ ಥರ ಕಟ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಸಂಕಲ್ಪ ಮಾಡೋವಾಗ ಇಟ್ಕೊಳ್ತಾರಲ್ಲ, ಈ ಥರ ಇಟ್ಕೊಂಡು ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಿಯೇ ನಮಃ, ಲಕ್ಷ್ಮೀ ಗಣಪತಿ ಮಂತ್ರ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಜಪ ಮಾಡಿ ನಮ್ಮಲ್ಲಿ ಸ್ಥಿರಲಕ್ಷ್ಮಿ ಪ್ರಾಪ್ತಿ ಆಗಬೇಕು, ಲಕ್ಷ್ಮೀ ಕಟಾಕ್ಷ ನಮಗುಂಟಾಗಬೇಕು, ಹಣ ಎಲ್ಲ ಕಡೆಯಿಂದ ನಮಗೆ ಬರಬೇಕು, ಹಣದ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿಕೊಂಡು ಗುರುವಾರ ದಿನ ಸಂಜೆ ಸೂರ್ಯ ಮುಳುಗಿದ ಮೇಲೆ ಒಂದು ಹಳದಿ ಬಣ್ಣದ ದಾರದಲ್ಲಿ ಚೆನ್ನಾಗಿ ಗಂಟಾಕಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಸೂರ್ಯ ಮುಳುಗಿದ ಮೇಲೆ ಮನೆ ತಿಜೋರಿ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಅದೇ ರೀತಿ ನೀವು ಬಿಸ್ನೆಸ್ ಮಾಡ್ತಿದ್ರೆ ಗಲ್ಲಾ ಪೆಟ್ಟಿಗೆಯಲ್ಲಿ ಇಡಿ. ನೋಡಿ ಹಣ ಹೇಗೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ, ಹೇಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ, ಸ್ಥಿರಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಅಂತ. ಹಣದ ಹೊಳೆನೇ ಹರಿದು ಬರುತ್ತೆ. ಭಾರಿ ಒಳ್ಳೆ ಪರಿಹಾರ ಇದು. ಇದ್ರ ಜೊತೆಗೆ ನಾವು ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ಲಕ್ಷ್ಮೀ ಕುಬೇರ ಪೂಜಾ ಕಿಟ್ನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ. ಈ ಕೂಡಲೇ ತಾವು ತಮ್ಮ ಗೋತ್ರದ ಹೆಸರು, ತಮ್ಮ ಮನೆಯವರ ರಾಶಿ ನಕ್ಷತ್ರ ಎಲ್ಲ ಹೇಳಿ ಪೂಜಾ ಕಿಟ್, ಲಕ್ಷ್ಮೀ ಕುಬೇರ ಪೂಜಾ ಕಿಟ್ಗೆ ಬುಕ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಒಂದು ಬಿಳಿ ಎಕ್ಕದ ವಿನಾಯಕನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ, 5 ಲಕ್ಷ್ಮೀ ಕವಡಿನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ, ತಾಮ್ರದ ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ. ಇದನ್ನು ಕೊರಿಯರ್ ಮೂಲಕ ನಾವು ನಿಮಗೆ ತಲುಪಿಸ್ತೀವಿ. ನೀವು ಅದನ್ನು ತಗೊಂಡು ನಿಮ್ಮ ಪೂಜಾ ರೂಮಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ನಿಮ್ಮ 10 ಸಮಸ್ಯೆಗಳು ಬಗೆಹರಿಯುತ್ತೆ. ಯಾವುದೇ ವಿಘ್ನಗಳು, ಅಡೆತಡೆಗಳಿದ್ರೆ ಬಿಳಿ ಎಕ್ಕದ ವಿನಾಯಕ ನೋಡ್ಕೊತಾನೆ. ಅಡೆ ತಡೆ ಯಾವುದೇ ಇದ್ರೂ ಸರಿ, ಯಾವುದೇ ಮಾಟ ಮಂತ್ರ ಈ ಥರದ್ದು ಯಾವುದೇ ಪ್ರಯೋಗಗಳು ನಡೆದಿದ್ರು ನೋಡ್ಕೊತಾರೆ. ಫಿನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಮು, ಪ್ರಾಪರ್ಟಿ, ಮನೆ ಕಟ್ಟಬೇಕು, ಆರೋಗ್ಯದ ಸಮಸ್ಯೆಗಳು ಈ ಥರದ್ದು ಯಾವುದೇ ಇದ್ದರೂ ಕೂಡ, ಎಜುಕೇಷನ್, ಮಕ್ಕಳ ವಿದ್ಯಾಭ್ಯಾಸ, 10 ಸಮಸ್ಯೆಗಳು ಈ ಲಕ್ಷ್ಮೀ ಕುಬೇರ ಪೂಜಾ ಕಿಟ್ನ ನೀವು ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ.